ಬೆಂಗಳೂರು ಟು ಗೋವಾ ನಮಗೆ ಡೈರೆಕ್ಟಾಗಿ ಟ್ರೈನ್ ಸಿಕ್ಕಲಿಲ್ಲ. ಸೊ ನಾವು ಲ್ಯಾಂಡ್ ಹೋಗಿ ಸ್ಲೀಪಿಂಗ್ ಕೋಚ್ ಟ್ರೈನ್ನ ಒಂದು 15 ಡೇಸ್ ಬ್ಯಾಕ್ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಅದಿನ್ನು ಪೆಂಡಿಂಗ್ ತೋರಿಸ್ತಾನೆ ಇತ್ತು. ಹೇಗೋ ಟ್ರೈನ್ ಇದೆಯಲ್ಲ ಅಂತ ಬಂದರೆ 4 ಸೀಟಲ್ಲಿ ಬರೀ 1 ಸೀಟ್ ಮಾತ್ರ ನಮ್ಗೆ ಅಲೋ ಇತ್ತು. ಮಿಕ್ಕಿದ 3 ಸೀಟ್ ಆಲ್ರೆಡಿ ರಿಸರ್ವ್. ನಾನು ರೇವು ಒಂದು ಸೀಟ್ ಅಡ್ಜಸ್ಟ್ ಮಾಡಿದ್ವಿ. ಪಾಪ ನಮ್ಮ ಬಾಯ್ಸ್ ಸೀಟ್ ಕೆಳಗಡೆ ಹಾಸ್ಕೊಂಡು ಮಲ್ಕೊಬಿಟ್ರು. ನೈಟ್ ಸ್ವಲ್ಪ ರಿಸ್ಕಿ ಇತ್ತು, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೋಗ್ತಾ ಹೋಗ್ತಾ ಟ್ರೈನಲ್ಲಿ 3 ಸೀಟು ಖಾಲಿಯಾಗಿ ಹೋಗ್ಬಿಡ್ತು. ಪಟ್ ಅಂತ 4 ಜನನೂ ಒಂದೊಂದು ಸೀಟ್ನ ರಿಸರ್ವ್ ಮಾಡ್ಕೊಂಡ್ವಿ. ಗ್ಯಾಪಲ್ಲಿ ಸ್ವಲ್ಪ ನಿದ್ದೆನೂ ಮಾಡಿದ್ವಿ. ರೇವು ನೋಡಿ ಟ್ರೈನ್ದು ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರು ವಿಡಿಯೋ ಮಾಡೋದಕ್ಕೂ ನಮ್ಮ ಗಣಿ ಲೇಟೆಸ್ಟಾಗಿ ಎಂಟ್ರಿ ಕೊಡೋದಕ್ಕೂ ಒಂದೇ ಆಯಿತು. ಸೂಪರ್. ಇದೇ ನೋಡಿ ನಾವು ಬುಕ್ ಮಾಡಿ ಸ್ಲೀಪಿಂಗ್ ಕೋಚ್ ಟ್ರೈನ್. ಬಟ್ ನೀವು ಬುಕ್ ಮಾಡುವಾಗ ಟಿಕೆಟ್ ಅಪ್ರೂವಲ್ ಆಗಿದೆಯೋ ಇಲ್ವೋ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ನಮಗೆ ಸಿಕ್ಕಿದ ಸೀಟ್ ಪಾರ್ಟ್ನರ್ಸ್ ತುಂಬ ಒಳ್ಳೆಯವರಾಗಿದ್ದರು. ನಮಗೆ ಬೆಡ್ಶೀಟ್ ಎಲ್ಲ ಕೊಟ್ಟು ತುಂಬ ಸಹಾಯ ಮಾಡಿದ್ರು. ಪ್ರತಿಯೊಬ್ಬರು ಹಾಗೆ ಇರ್ತಾರೆ ಅಂತ ಅಂದ್ಕೊಳಕ್ಕಾಗಲ್ಲ. ಸೊ ನಾವಂತೂ ಗೋವಾಗೆ ಹೋಗೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಮ್ಯಾಪ್ ನೋಡೋದು. ಟ್ರೈನಲ್ಲಿ ವಾಕ್ ಮಾಡಿದ್ದು. ಬಸ್ಸು ಕಾರಿಗೆಲ್ಲ ಹೋಲಿಸ್ಕೊಂಡ್ರೆ ಟ್ರೈನ್ ತುಂಬ ಚೆಂದ ಅಲ್ವ ಟ್ರಾವೆಲ್ ಮಾಡೋದಕ್ಕೆ. ಸಿಂಗಲ್ ಆಗಿ ಟ್ರಾವೆಲ್ ಮಾಡೋದಕ್ಕಿಂತ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋದರೆ ತುಂಬ ಚೆಂದ. ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಮೈಂಡ್ ಬ್ಲೋಯಿಂಗ್. ವಾವ್, ನೋಡ್ತಾ ಇದ್ರೆ ಯಾವುದೋ ಸ್ವರ್ಗದಲ್ಲಿ ಹೋಗ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ನಾನಂತೂ ಆ ವ್ಯೂನ ಫುಲ್ ಎಂಜಾಯ್ ಮಾಡಿದೆ. ಬೆಳಗಿನ ವೈಬ್ಗೂ ಅದಕ್ಕೂ ಸೂಪರ್ ಆಗಿತ್ತು. ಹಾಗೆ ಇನ್ನೇನು ಲ್ಯಾಂಡ್ ಹತ್ತತ್ರ ಬಂದೇ ಬಿಟ್ವಿ. ನಮ್ಮೆಲ್ಲ ಥಿಂಗ್ಸ್ಗಳನ್ನ ಪ್ಯಾಕ್ ಮಾಡ್ಕೊಂಡ್ವಿ. ರೇವು ಅಂತ ಫುಲ್ ವಿಡಿಯೋ ಮಾಡೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ರು. ಆ್ಯಕ್ಚುಲಿ ವಿಡಿಯೋ ಮಾಡು ಅಂತ ಹೇಳಿದ್ದು ನಾನೇ. ಥ್ಯಾಂಕ್ ಯು ರೇವು, ನನಗೆ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡಿಕೊಟ್ಟಿದ್ದೀರಾ. ಆ ಲೈಟ್ ಬಂದಿದ್ದಕ್ಕೂ ಇವಾಗ ಮಸ್ತ್ ಅಲ್ಲ ಫಸ್ಟ್ ಹಿಂಗೆ ತೆಗಿ, ತಳ್ಳಿ 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 ಅಂದ್ಬಿಟ್ಟು ಏನು ಅಂತ ಹಿಂಗೆ ನೋಡಿದ್ರೆ ಟ್ರೈನು ಹಂಗಿರ್ಬೇಕು. ಪೆದ್ದಿ ಇದು ಲ್ಯಾಂಡ್ ಬಂತು, ನಾವು ಹಿಡಿತಾ ಇದ್ದೀವಿ. ವಿಡಿಯೋ ಮಾಡ್ತಾ ಇರ್ತೀವಿ. ಹೋಗ್ತಿರುತ್ತಲ್ಲ ಏನಿದೆ ಇಷ್ಟೊಂದು ಈ ಥರ ಇದರಲ್ಲಿ ಬಿಚ್ಚೋಗ್ತಾ ಇರೋದು. ಲ್ಯಾಂಡೋಯಿಂದ ಗೋವಾಗೆ 2.5 hour ಜರ್ನಿ. ಇದೇ ಲ್ಯಾಂಡೋ ರೈಲ್ವೆ ಸ್ಟೇಷನ್. ಆಲ್ರೆಡಿ ಕ್ಯಾಬ್ ಬುಕ್ ಆಗಿತ್ತು, ಸೊ ಕ್ಯಾಬ್ ಹುಡುಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಕ್ಯಾಬ್, ಹೌ ಆರ್ ಯು? ನೋಡಿ ಲ್ಯಾಂಡೋ ಯಾವ ಮಲೆನಾಡು ಪ್ರದೇಶಕ್ಕೂ ಕಡಿಮೆ ಇಲ್ಲ. ಈ ಸೀನರಿನ ನೋಡ್ತಾ ಇದ್ರೆ ನಮ್ಮ ಸಕಲೇಶ್ಪುರ ನೆನಪಾಗ್ತಾ ಇದೆ. ಸಕಲೇಶ್ಪುರ ಟು ಧರ್ಮಸ್ಥಳ ಹೋಗೋ ರೋಡ್ ಸೇಮ್ ಹಿಂಗೆ ಇದೆ. ಫುಲ್ ಘಾಟ್ ಸೆಕ್ಷನ್. ಸೂಪರ್ ಆಗಿದೆ ಅಲ್ವಾ? ನಾನು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನೋಡಿ ಇವರೆಲ್ಲ ಪಾಚಿ ಮಾಡಿಬಿಟ್ಟಿದ್ದಾರೆ. ಘಾಟ್ ಸೆಕ್ಷನ್ ಆಗಿರೋದ್ರಿಂದ ರೋಡ್ ಫುಲ್ ಕರ್ವ್ಸ್ ಇದೆ. ಹೊಟ್ಟೆ ತೊಳಸ್ತಾ ಇದೆ, ಹಾಗಾಗಿ ಪಾಪ ಮಲಗಿದ್ದಾರೆ. ಸರಿ ಮಲ್ಕೊಳ್ಳಿ. ನೋಡ್ತಾ ನೋಡ್ತಾ ಹಾಗೆ ಗೋವಾದಲ್ಲಿ ನಮ್ಮ ರೂಮ್ ಸಿಕ್ಕೇ ಬಿಡ್ತು. ರೂಮಿಗೆ ಬಂದಿದ್ದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿಂಡಿಂದ ಹೊರಗಡೆ ಬಂದು ಸ್ವಿಮ್ಮಿಂಗ್ ಪೂಲ್ ಹುಡ್ಕೊಂಡು ಬಿಸಿಲಿರೋದಕ್ಕೂ ಅದಕ್ಕೂ ಸ್ವಿಮ್ಮಿಂಗ್ ಪೂಲ್ ನೋಡಿ ತುಂಬ ಲೈಟಾಗಿ ಸಾಂಗ್ ಹಾಕಿದ್ದು ತುಂಬ ಚೆನ್ನಾಗಿತ್ತು. ಈ 3 ಜನ ಬನ್ನಿ, ಇದು ಇಟ್ಕೊಳ್ಳಿ ಪೂಜಾ, ಇದು ಇಟ್ಕೊಳ್ಳಿ. ಬಾವುಂಡ್ ಡ್ಯಾನ್ಸ್ ಮಾಡ್ರೆ ಈಗ ಗ್ರಿಪ್ ಸಿಗತ್ತಲ್ಲ. ಓಕೆ, ಹಾಂ, ಓಕೆ, ಸೂಪರ್. ಇದರಲ್ಲಿ ಫ್ಲಾಶ್ ಆನ್ ಮಾಡ್ಬೋದು. ಬೇಡ ಫ್ಲಾಶ್ ಈಗೇನು. ಹಾಂ, ಎಷ್ಟು ಕೊಟ್ಟಿದ್ರಿ ಇದಕ್ಕೆ ಗೊತ್ತಿಲ್ಲ. ನಂಗೆ ಕೊಟ್ಟಿದ್ದು ಅವಳತ್ರ ಇದೆ ಲಿಂಕು ತಗೊಂಡಿದ್ಲು. ಲಾಸ್ಟಿಗೆ ನನಗೆ ನೀನು ಇಟ್ಕೊಂತಂದು ನಾನು ಬೇಡ ಅಂತೇಳಿ ಅವಳಿಗೆ ಫ್ಲಾಶೇ ಕಾಣಲ್ಲ. ನಾವು ಅಬ್ಸರ್ವ್ ಮಾಡಿದ್ರೆ